ಗಂಗಾ ಅವರೇ, ಲೋಕೇಶ್ವರ್ ಕರೀತಾ ಇದ್ದಾರೆ ನೋಡಿ. ಏನೋ ಕರೆದ್ರಂತೆ. ನನಗೆ ಪ್ರಮೋಷನ್ ಸಿಕ್ಕಿದೆ, ಅದಕ್ಕೆ ಸ್ವೀಟ್ ತಂದಿದ್ದೀನಿ, ತಗೊಳ್ಳಿ. ಇಡೀ ಬಾಕ್ಸೇ ನಿಮಗೆ, ತಗೊಳ್ಳಿ. ನನ್ನ ಮದುವೆ ಆಗ್ತೀರಾ? ನಾನು ಬಹಳ ದಿನದಿಂದ ಹೇಳಬೇಕು ಅಂತಿದ್ದೆ, ಆದರೆ ಧೈರ್ಯನೇ ಬಂದಿರಲಿಲ್ಲ. ಇವತ್ತು ಪ್ರಮೋಷನ್ ಸಿಕ್ತಲ್ಲ, ನಿಮಗೆ ಫಸ್ಟ್ ಹೇಳ್ತಾ ಇರೋದು. ಇನ್ನೂ ಅಮ್ಮಂಗೂ ಹೇಳಿಲ್ಲ. ಈಗಲೇ ಉತ್ತರ ಕೊಡಬೇಕು ಅಂತಿಲ್ಲ, ಯೋಚನೆ ಮಾಡಿ ಹೇಳಿ. ನೋಡಕ್ ಹೀರೋ ತರ ಇದ್ದಾನೆ, ಸೂಪರ್ವೈಸರ್ ಬೇರೆ, ಸಂಬಳನೂ ಜಾಸ್ತಿ. ಮನ್ಸ್ ಮಾಡಿದ್ರೆ ಯಾರ್ಯಾರೋ ಸಿಕ್ಕಿರೋರು. ಅವ್ನು ನನ್ನನ್ನೇ ಮದುವೆ ಆಗು ಅಂತ ಯಾಕೆ ಕೇಳ್ದ ಅಂತ ನಿಂಗೆ ಹೊಟ್ಟೆ ಉರಿಯುತ್ತಾ? ಉರಿಯಲ್ವಾ ಮತ್ತೆ? ಇದೇ ಫ್ಯಾಕ್ಟ್ರಿಲಿ ಎಷ್ಟು ಜನ ಕಣ್ಣು ಹಾಕಿದ್ದಾರೆ ಗೊತ್ತಾ? ಫುಲ್ಲು ಡಿಮ್ಯಾಂಡ್ ಅಮ್ಮ ಹುಡ್ಗಂಗೆ. ಏ ಇರೇ ಎಲ್ಲ ಹೋಗ್ತೀಯಾ? ಏ ಗಂಗಾ, ಏನ್ ಹೇಳ್ತೀಯ ಅವನ್ಗೆ? ಹಲೋ ಮೇಡಮ್, ಬಾಬು ಅವರು ನಿಮ್ಮ ನಂಬರ್ ಕೊಟ್ರು. ಎಲ್ಲಿಗೆ ಬರಬೇಕು? ಎಲ್ಲಿದ್ಯಾ? ರಿಂಗ್ ರೋಡಲ್ಲಿ. ಯಾವ್ದ್ರಲ್ಲಿ ಬಂದಿದ್ಯಾ? ಬೈಕಲ್ಲಿ. ಚಾಕ್ಲೇಟ್ ತಗೊಂಡು. ಚಾಕ್ಲೇಟಾ? ಯಾಕೆ? ಫಸ್ಟ್ ಟೈಮಾ? ಹೌದು, ಮುಂದಿನ ತಿಂಗಳು ನನ್ನ ಮದುವೆ ಇದೆ. ಓ, ತಗೊಂಡಿದ್ದೀನಿ. ಆ ಸರ್ಕಲಿಂದ ಲೆಫ್ಟ್ ತಗೋ. ಹಾಂ, ಹಾಗೆ ಮುಂದೆ ಬಾ. ಸರಿ. ಅದೇ ರೋಡಲ್ಲಿ ಲೆಫ್ಟ್ ತಿರುಗು. ಓಕೆ. ರೈಟ್ ಸೈಡಲ್ಲಿ ಪಾರ್ಕ್ ಸಿಗುತ್ತೆ. ಪಾರ್ಕಾ? 5ನೇ ಕ್ರಾಸಲ್ಲಿ ರೈಟ್ ತಗೋ. ತಗೊಂಡೆ. ಸರ್ಕಲ್ನಲ್ಲಿ ಕರ್ನಾಟಕ ಫ್ಲಾಗ್ ಇದೆ. ಸೀದಾ ಬಾ. ಸರಿ. ಈಗ ರೈಟ್ ಸೈಡ್ನಲ್ಲಿ ದುರ್ಗಾ ಪರಮೇಶ್ವರಿ ಬೇಕ್ರಿ ಕಾಣಿಸುತ್ತೆ. ಅಲ್ಲೇ ಗಾಡಿ ನಿಲ್ಲಿಸು. ಬೇಕ್ರಿಲಿ ಅರ್ಧ ಲೀಟರ್ ಹಾಲು ಮೊಸರು ತಗೋ. ಸರ್, ಅರ್ಧ ಲೀಟರ್ ಹಾಲು ಮೊಸರು ಕೊಡಿ. ಹಾಂ. ಇನ್ನೇನಾದರೂ ಬೇಕಾ? ಏ ಗಾಂಡು, ಸ್ಕೋಪ್ ತಗೋಬೇಡ, ಮುಚ್ಕೊಂಡು ಹೇಳ್ದಷ್ಟು ಮಾಡು. ಸರಿ. ತಗೊಳ್ರಿ. ಲೆಫ್ಟಲ್ಲಿ ಬ್ಲೂ ಬಿಲ್ಡಿಂಗ್ ಇದೆಯಾ? ಇದೆ. 3ನೇ ಫ್ಲೋರ್. ಫೋನಲ್ಲಿ ಮಾತಾಡ್ಕೊಂಡು ಬಾ, ಭಯ ಪಡಬೇಡ, ಯಾರ ಮುಖನೂ ನೋಡಬೇಡ. ಓಕೆ. ಚಿನ್ನಿ, ಟಿಕೆಟ್ ಬುಕ್ ಮಾಡಿದ್ದೀನಿ. ಹಾಂ ಮಗ, ಸಂಜೆ ಯಾರು ಇರಲ್ಲ, ರಿಲೇಟಿವ್ ಮನೆಗೆ ಬಂದಿದ್ದೆ. ನೀನು ಶಾಲೆ ಹಾಕೊಂಬ, ನಾನು ಜಾಕೆಟ್ ಹಾಕೊಂಬ. ನೌಕೆ ಏಪ್ರಿಲ್ 11ರಂದು ಚಂದ್ರನ ಅಂಗಳಕ್ಕೆ ಇಳಿಯೋ ಸಾಧ್ಯತೆ. ಇಸ್ರೇಲ್ ಬಾಹ್ಯಾಕಾಶ ಸಂಸ್ಥೆ ಸ್ಪಷ್ಟನೆ. ವಿಶ್ವ ಬ್ಯಾಂಕ್ನ 13ನೇ ಅಧ್ಯಕ್ಷರಾಗಿ ಡೇವಿಡ್ ಮಾಲ್ಪಾಸ್ ಆಯ್ಕೆ. ಬಾಗ್ಲಲ್ಲೇ ಔಟ್ ಮಾಡ್ಕೋತೀಯಾ ಇಲ್ಲ ಒಳಗೆ ಬರ್ತೀಯಾ? ಡೋರ್ ಕ್ಲೋಸ್ ಮಾಡು. ದುಡ್ಡು ಇವತ್ತು ಬಂದು ಒಂದಷ್ಟು ವಿವರಣೆ ಕೊಡುವಂತೆ ನೋಟಿಸ್ ಅನ್ನು ನೀಡಲಾಗಿತ್ತು ಅವರಿಗೆ. $3,000. ಅಷ್ಟೊಂದು ಯಾಕೆ? 1 ಸಾಲದ? ಇನ್ನೊಂದು 1,000 ಕೊಡು. ಬಾಬು ಅವರು 3,000 ಅಂತಂದ್ರು. ಜಾಗಕ್ಕೆ ನಿಮ್ಮ ಅಪ್ಪ ಕೊಡ್ತಾನ? ಇನ್ನೊಂದು 1,000 ಕೊಡು. 1 ಅವರ್ ಬಂದು ಕೆಲಸ ಮುಗಿಸ್ಕೊಂಡು ಹೆಂಗೆ ಬಂದಿಯೋ ಹಂಗೆ ಹೋಗ್ತಾ ಇರಬೇಕು. ಬಾ.
ನಾಯಿನಾ ನೀನು? ಯಾಕೆ ನೆಗ್ತಾ ಇದೆಯಾ? ನಿಂದೇನಿದ್ರು ಕೆಳಕ್ಕಿಸಿ ಅಷ್ಟೇ. ಅದು ಈಗೇನು ಮಾಡ್ತೀಯೋ ಹೋಗ್ತೀಯೋ? ಕಾಂಡು ಹೇಳೋ. ಮುಗಿತೇನೆ. ಮುಗೀತು. ನಿಂದು? ಮುದ್ಕ ಮಾತ್ರೆ ತಗೊಂಡಿದ್ನಂತೆ. ನಾನು ಬಂದಿದ್ ಲೇಟು. ಪವರ್ ಸಾಕಾಗ್ತಿಲ್ಲ, ಮತ್ತೆ ಮಾತ್ರೆ ತರ್ತೀನಿ ಅಂತ ಹೋದ. ಹೌದು, ಎಕ್ಸ್ಟ್ರಾ ಕುಯ್ದೇನೆ. 1,000 ರೂಪಾಯಿ. 2 ಕೇಳಕ್ಕಿಲ್ವಾ? 1.5 ಕೊಟ್ಟಿರೋನು. ಮೊನ್ನೆ ಮಾರ್ವಾಡಿ ಹತ್ರ ಹೋಗಿದ್ದೆ. ಸೂಳೆ ಮುಂಡೆ, ಯಾರ್ಗೆ ಹೇಳ್ತೀಯ ಗಾಂಡು ಅಂತ? ಎಕ್ಸ್ಟ್ರಾ ದುಡ್ಡು ತಗೊಳ್ಳೋದಲ್ದೆ ಕಿರಿಕ್ ಬೇರೆ ಮಾಡ್ತೀಯನೆ. ಹೋಗ್ಯ ನೀನ್ ನಮ್ಮ ಎಲ್ಲಿ ಅವನ ನಂಬರು? ಫೋನಲ್ಲಿರ್ಬೇಕು. ಡಿಲೀಟ್ ಮಾಡಿದ್ರೆ ಎಲ್ಲಿರುತ್ತೆ? ಬಾಬಣ್ಣನ್ ಕೇಳಿದ್ರೆ ಚಿಕ್ಕ ಹುಡ್ಗ ಬಿಟ್ಟಾಕು ಅಂತಾರೆ. ಏನಂದ ಅವನು? ಫೋನಲ್ಲಿ ಕೇಳಿಸ್ಕೊಂಡೆ ಮೈ ಉರಿತಾ ಇದೆ. ನನ್ನ ಕೈಗೆ ಸಿಗ್ಬೇಕಿತ್ತು ಅವನು. ಸರಿಯಾಗಿ ಹೇಳ್ದ ಅವನು. ಏನಂದೆ? ಹುಚ್ಚ ನಿಂಗೆ? ಹೇಳಿ ಅಣ್ಣ. ಎಲ್ಲಿದ್ದೀಯಮ್ಮ? ಫ್ಯಾಕ್ಟ್ರಿಲಿ. ರೆಡ್ಡಿ ಬಂದವನೇ, ಫೋನ್ ಮಾಡಿದ್ದ, ಅರ್ಜೆಂಟ್ ಅಂತ ಅವನಿಗೆ. ರಾತ್ರಿ ಬರ್ತೀನಂತ ಹೇಳಿ. ನಿನಗೆ ಗೊತ್ತಲ್ಲಮ್ಮ ಅವನ ಬಗ್ಗೆ. ಸರಿ, ಇನ್ನು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿ. ಗಂಗಾ, ಏನಂತೆ? ರೆಡ್ಡಿ. ಬೇಡ ಕಣೆ, ಮೊದ್ಲೇ ಅವನು ಹುಚ್ಚನಂಗೆ ಆಡ್ತಾನೆ. ನೀನು ಅಂದ್ರೆ ಸಾಯ್ತಾನೆ. ಮುಂದೆ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಬಾಬಣ್ಣಂಗೆ ಹೇಳ್ಕೊಂಡ್ರೆ ಆಯ್ತು. ಮ್ಯಾನೇಜರ್ಗೆ ಹೊಟ್ಟೆ ನೋವು, ಸ್ನಾನ ಮಾಡಬೇಕು ಅಂತ ಹೇಳೋಗ್ತೀನಿ. ಹೋಗು, ಚರ್ಬಿ ಜಾಸ್ತಿ ನಿಂಗೆ. ನಾನು ಏನ್ ಹೇಳಿದ್ರು ಕೇಳಲ್ಲ ಅಲ್ವಾ? ಹೋಗ್ ಸಾಯ್, ಸೂಳೆ ಮುಂಡೆ. ಆ ಹುಡುಗ ಅಂದಿದ್ದು ಇದನ್ನೇ. ಅಣ್ಣ, ಗಂಗಾ ಫೋನ್ ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ಮಾಡಿದೆ. ಏನು ವಿಷಯ? ಏನಿಲ್ಲ ಅಣ್ಣ, 3-4 ಸಲ ಮಾಡಿದೆ, ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ಮಾಡಿದೆ. ಸರಿ, ನಾನು ನೋಡ್ತೀನಿ. ಸರಿ ಅಣ್ಣ. ಎಲ್ಲೋಗ್ತಿದ್ಯಮ್ಮ? ಬಂದೆ ಅಣ್ಣ, 1 ನಿಮಿಷ. ಬೇಗ ಬಾಮ್ಮ. ನೀವು ಯಾವ ವ್ಯಕ್ತಿಗೆ ಕಾಲ್ ಮಾಡಿದ್ದೀರೋ ಅವರು ಅನ್ಯ ಕಾಲ್ನಲ್ಲಿ. ಹಲೋ. ನನ್ನ ಫೋನು ತೆಗಿತಿಲ್ವಲ್ಲಮ್ಮ? ಅಣ್ಣ, ರೆಡ್ಡಿಗೆ ಮಾಡಿದ್ದೆ, ಸ್ವಿಚ್ ಆಫ್. ಏನಾದರೂ ಅರ್ಜೆಂಟಾ? ಏನಿಲ್ಲ ಅಣ್ಣ, ಅವಳಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ. ಅಷ್ಟೇನಾ? ನೀನ್ ಟೆನ್ಷನ್ ಆಗೋದಲ್ದೆ ನನಗೂ ಟೆನ್ಷನ್ ಕೊಡ್ತೀಯ. ಬರ್ತಾಳ್ ಬಿಡು. ಅಲ್ಲ ಅಣ್ಣ. ಸರ್, ಯಾವ ರೇಂಜ್ ಇರಲಿ ಸರ್? 10 ರೂಪಾಯಿ, 20 ರೂಪಾಯಿ? ವಾಟ್ಸಪ್ಪಲ್ಲಿ ಪಿಕ್ಸ್ ಕಳಿಸಿ ನೋಡಿ, ಆಮೇಲೆ ಮಾತಾಡೋಣ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ. ಫೋನ್ ಎತ್ತಕ್ಕೇನೇ ರೋಗ ನಿಂಗೆ? ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಬಾಬಣ್ಣನ್ ಕೇಳಿದ್ರೆ ಬರ್ತಾಳ್ ಬಿಡು ಅಂತಾರೆ. ಏನಾಯ್ತೆ ನಿಂಗೆ? ಬಾ, ಊಟ ಮಾಡೋಣ. ನೀನು ಹೋದಾಗ್ಲಿಂದ ನಿನ್ನ ಹೀರೋ ಮುಖ ನೋಡಕ್ ಆಗ್ತಿರ್ಲಿಲ್ವೇ? ಒಳ್ಳೆ ಅಂಡು ಸುಟ್ಟಬೇಕು ನನಗೆ, ಬರೋದು ಹೋಗೋದು. ಲೇಡೀಸ್ ಪ್ರಾಬ್ಲಮ್ಮು, ನಾಳೆ ಬರ್ತಾಳೆ ಅಂತ ಕಳಿಸ್ದೆ. ಏನಂತಾನೆ ನಿನ್ನ ಮೆಂಟ್ಲು ರೆಡ್ಡಿ? ಎಷ್ಟು ಕೊಟ್ಟ? ಮಾಮೂಲಿ. ವಾ, ಗುರು ಅಣ್ಣನ ಹೋಟ್ಲು ಸಾಂಬಾರಾ?
ಏನೇ ಇದು? ಹೊಡ್ದ. ಯಾಕೆ ತಿಂದು ಎತ್ತಾಕಿದ್ಯಂತ ಗಾಂಡ ನನ್ ಮಗನ್ಗೆ? ನಿನ್ನೇನೆ ಅವ್ನ ಹೆಂಡ್ತಿ ಅನ್ಕೊಂಡವನ? ಮಂಚ ಹತ್ತಿದ್ರ 5 ನಿಮಿಷ ನಿಲ್ಲಲ್ಲ ಗಂಡಸ್ತನ. ಹೊಡಿಯೋಕೆಲ್ಲಿಂದ ಬಂದಂತೆ ಪೌರುಷ? ತಪ್ಪು ಅವಂದಲ್ವೇ ನಿಂದು? ಬಡ್ಕೊಂಡೆ ಹೋಗ್ಬೇಡ ಅಂತ ಕೇಳ್ದ್ಯಾ? ಕುಣ್ಕೊಂಡ್ ಹೋದೆ. ನಾನು ಹೋಗಿಲ್ಲ ಅಂದ್ರೆ ಅವ್ನು ಏನ್ ಬೇಕಾದ್ರೂ ಮಾಡಿರೋನು. ಓಹೋ, ಏನ್ ದೊಡ್ಡ ಇವನು ಅವನು. ಹೇಳ್ತೀನಿರು ಬಾಬಣ್ಣಂಗೂ ಅವನಿಗೂ ಇನ್ಮೇಲೆ ಬರಲ್ಲ ಅಂತ. ನಾನು ಹೇಳ್ಬಿಟ್ಟೆ ಬಂದೆ. ಏನಂತ? ಇನ್ಮೇಲೆ ಬರಲ್ಲ, ಮದ್ವೆ ಆಗ್ತಿದ್ದೀನಿ ಅಂತ. ಅದಕ್ಕೆ ಹೊಡ್ದ. ನೀನು ಹೇಳ್ಬೇಡ್ವೆ? ದಿನ ಹೋಗುತ್ತಿದ್ದ ಅರ್ಧ ಗಂಟೆ ಬಂದ್ಬಿಡುತ್ತೆ. ಅಲ್ವೇ, ನೀನು ಅವನ್ ಮದ್ವೆ ಆಗೋದು ತಪ್ಪಲ್ವಾ? ಏನ್ ತಪ್ಪು? ನಾನು ಯಾಕೆ ಮದುವೆ ಆಗಬಾರ್ದು? ನಮ್ಮ ಬಾಬಣ್ಣ ಹೇಳ್ತಾರಲ್ಲ, ಫ್ರೆಶ್ಶು ಸೆಕೆಂಡ್ ಹ್ಯಾಂಡು ಅಂತ. ಬರೀ ಫ್ರೆಶ್ ಆಗಿರೋರು ಮಾತ್ರ ಮದುವೆ ಆಗಬೇಕಾ? ಈಗ ನಮ್ಮ ಹತ್ರನೇ ಎಷ್ಟೋ ಜನ ಹುಡುಗರು ಬಂದು ಹೇಳಲ್ವಾ, ನನ್ನ ಹುಡುಗಿ ಕೈ ಕೊಟ್ಬಿಟ್ಲು ಅದಕ್ಕೆ ಬಂದೆ, ಮುಂದಿನ ತಿಂಗಳು ನನ್ನ ಮದುವೆ ಇದೆ ಅಂತೆಲ್ಲ ಬಂದು ಹಲ್ಗಿಂಜಲ್ವಾ? ಒಂದು ವೇಳೆ ಆ ಹುಡುಗಿರು ಫ್ರೆಶ್ ಆಗಿದ್ದು ಈ ಹುಡುಗರು ನಮ್ಮ ಹತ್ರ ಬಂದು ಸೆಕೆಂಡ್ ಹ್ಯಾಂಡ್ ಆಗಲ್ವೇನೆ? ಆ ಹುಡುಗಿರಿಗೆ ತಾವು ಮದುವೆ ಆಗೋ ಹುಡುಗರು ಸೆಕೆಂಡ್ ಹ್ಯಾಂಡು ಫ್ರೆಶು ಅಂತ ಹೆಂಗೆ ಗೊತ್ತಾಗತ್ತೆ? ಈಗ ಅವ್ನು ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಅದ ಅನ್ಕೋ, ಆ ಹುಡುಗಿ ಫ್ರೆಶ್ ಅಂತ ಹೆಂಗೆ ನಂಬೋದು? ಕಮಲಾ, ಅವರದೇನೋ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಅದೇನೋ ನೆನಪೇ ಆಗಲ್ಲ. ಅದು ನಾವದನ್ನ ತೀಟೆ ಅಂತೀವಿ. ಅವರು ತೀಟೆ ತೀರಿಸ್ಕೊಳಕ್ ಬರ್ತಾರೆ. ಆದರೆ ನಾವು ಅದಕ್ಕೆ ಬಂದಿಲ್ವಲ್ಲ. ನಮ್ಮಮ್ಮ ಒಂದೇ ಸಲ ನೆಗೆದು ಬೀಳೋ ಬದಲು ಕ್ಯಾನ್ಸರ್ ಬರೆಸ್ಕೊಂಡ್ಲು. ಅವಳಿಗೆ ಔಷಧಿ ಕೊಡ್ಸೋಕೆ ನಾನು ಸುಳ್ಳೆ ಅದೆ. ಇದು ನನ್ನ ಕತೆ, ನಿಂದು ಒಂದು ಕತೆ, ಎಲ್ರದ್ದು ಒಂದೊಂದು ಕತೆ. ನಾವು ಮಾಡ್ತಿರೋ ತಪ್ಪು, ಅದಕ್ಕೆ ನಮ್ಮನ್ನು ಸೂಳೆ ಅಂತಾರೆ. ಆದರೆ ನಮ್ಮ ಹತ್ರ ಬರ್ತಾರಲ್ಲ, ಅವ್ರದ್ದೇನೂ ತಪ್ಪಿಲ್ವಾ? ಅವ್ರನ್ನೇನನ್ಬೇಕು? ಬ್ಲಡ್ ಟೆಸ್ಟ್ ಮಾಡಿಸ್ದೆ, ನನಗೇನೂ ಕಾಯಿಲೆ ಇಲ್ಲ ಅಂದರು. ಇಷ್ಟು ದಿನ ಹೇಗೋ ಇದ್ಬಿಟ್ಟೆ. ಸಾಯೋ ತನಕ ಅವನಿಗೆ ನಿಯತ್ತಾಗಿರ್ತೀನಿ. ಆ ಧೈರ್ಯದ ಮೇಲೆ ಅವನನ್ನು ಮದುವೆ ಆಗ್ತಿದ್ದೀನಿ. ತಿನ್ನೆ ಅವರೇ ಕೊಟ್ಟಿದ್ದು. ಅಮ್ಮ ಫೋನ್ ಮಾಡಿದ್ರು, ಭಾನುವಾರ ಊರಲ್ಲಿ ಜಾತ್ರೆ ಇತ್ತೆ, ಬಂದು ಹರಕೆ ತೀರ್ಸೋಗಿ ಅಂದರು. ಗಂಗಾ, ಬಿಡು, ಮುಂದೆ ದೀಪಾವಳಿ ಬರ್ತಲ್ಲ, ಆಗ ಹೋದ್ರಾಯ್ತು. ದೀಪಾವಳಿಗೂ ಬರಲ್ಲ ಅಂದ್ರೆ ಏನು ಮಾಡ್ತೀರಣ್ಣ? ಕಾಯ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ? ಯಾಕೆ ಅಂತ ಕೇಳೋದಲ್ವಾ? ಹೊತ್ತಿದ್ಮೇಲೆ ಯಾಕೆ ಕೇಳಬೇಕು? ಅವಳು ಎಲ್ಲರ ಥರ ಅಲ್ಲ. ಮದುವೆ ಆದಮೇಲೆ ಮೊಬೈಲು ಬೇಡ ಅಂತಾಳೆ. ಒಟ್ಟಿಗೆ ಕೆಲಸ ಮಾಡ್ತೀವಿ, ಒಟ್ಟಿಗೆ ಇರ್ತೀವಿ, ಮೊಬೈಲ್ ಯಾಕೆ ಸುಮ್ಮನೆ ವೇಸ್ಟು ಅಂತಾಳೆ. ಅವಳು ಏನು ಕೇಳಲ್ಲ ಕಣೋ. ಒಂದು ಸಿನಿಮಾಗೆ ಹೋಗೋಣ ಅಂತಲೂ ಕೇಳಿಲ್ಲ. ನಾನು ನೋಡಿರೋ ಥರ ಇಲ್ಲಿ ಮದುವೆ ಆದವರೆಲ್ಲ ಯಾಕಾದರೂ ಮದುವೆ ಆದ್ನೋ, ಮದುವೆ ಆದ್ಮೇಲೆ ತುಂಬ ಸಾಲ ಆಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಆದರೆ ನಿಮ್ಮ ವಿಚಾರದಲ್ಲಿ ಹಾಗಾಗಿಲ್ಲ. ಎಲ್ಲ ಸರಿ ಹೋಗುತ್ತೆ ಬಿಡೋಣ. ರೆಡ್ಡಿ ಪೆರೋಲ್ ಮೇಲೆ ಆಚೆ ಬಂದವನಮ್ಮ. 2 ದಿನದಿಂದ ನೀನು ಹುಡುಕ್ತಾವನೆ. ನಾನು ಇರೋ ವಿಷಯ ಹೇಳಿದೆ, ಮೆಟ್ಲು ಥರ ಆಡ್ತಿದ್ದ. ನೀವೊಂದು ಕೆಲಸ ಮಾಡಮ್ಮ. ಅಣ್ಣ, ನಾನು ನಿಮ್ಗೆ ಹೇಳಿದ್ದೀನಿ ಇನ್ಯಾವತ್ತೂ ಈ ಕೆಲಸ ಮಾಡಲ್ಲ ಅಂತ. ನನ್ನ ಮಾತು ಪೂರ್ತಿ ಕೇಳಿಸ್ಕೊಳಮ್ಮ.
ಎಷ್ಟು ಬೇಗ ಹೊರಟ್ರೆ ಅಷ್ಟು ಒಳ್ಳೇದು. ಸರಿ ಅಣ್ಣ. ನೋಡಮ್ಮ, ಒಂದ್ಸಲ ಬೇಡ ಅಂತ ಬಿಟ್ಟು ಹೋದ್ರೆ ಮತ್ತೆ ಈ ನರಕಕ್ಕೆ ನಾನು ಕರೆಯಲ್ಲಮ್ಮ. ಅಲ್ಲ ಅಣ್ಣ. ಇರ್ಲಿ ಬಿಡಮ್ಮ, ನೀವು ಮೊದಲು ಹೊರಡು. ಸರಿ ಅಣ್ಣ. ನೀನು ಮಾತಾಡಕ್ಕೆ ಬಂದಾಗ ನಾನೇ ಏನೋ ಅಂದ್ಕೊಂಡು ಮಧ್ಯೆ ಮಾತಾಡ್ಬಿಟ್ಟೆ. ಅಮ್ಮಂಗೆ ಹೇಳಿದೆ 1 ವಾರ ಅಲ್ಲೇ ಇರ್ತೀವಿ ಅಂತ. ತುಂಬ ಖುಷಿಪಟ್ಲು. ಲಾಸ್ಟ್ ಬಸ್ ಬುಕ್ ಮಾಡಿದ್ದೀನಿ, 9 ಗಂಟೆಗೆ ಹೊರಟು ಬಿಡಬೇಕು. ನೀನು ಲಗೇಜ್ ರೆಡಿ ಮಾಡ್ಕೊ, ನಾನು ಸರ್ಕಲ್ಗೆ ಹೋಗಿ ಸ್ವೀಟು ಹಣ್ಣು ತೊಗೊಂಬರ್ತೀನಿ. ಅಯ್ಯಯ್ಯ, ಬಿದ್ದೋಗ್ಬಿಟ್ಟ. ಮದುವೆ ಆದಮೇಲೆ ತುಂಬಾ ವೀಕ್ ಆಗಿ ಹೋಗಿದ್ಯಾ. ರೆಡ್ಡಿ, ಓ, ಈಗ ನೀನು ಗರ್ತಿ ಗಂಗಾ ಅಲ್ವಾ? ಹೇಳ್ದೆ ಅಲ್ವೇನೆ ನಿನಗೆ ಈ ಮದುವೆ ಗಿದ್ವೆ ಎಲ್ಲ ಬೇಡ ಅಂತ? ಬೇಡ ರೆಡ್ಡಿ, ಬೇಡ ರೆಡ್ಡಿ. ರೆಡ್ಡಿ, ಮಾತಾಡ್ಬೇಡ. ಊರ್ ಬಿಟ್ಟು ಹೋಗ್ತೀಯಾ? ಯಾರು ಐಡಿಯಾ ಕೊಟ್ಟಿದ್ದು? ಆ ತಲೆ ಹಿಡ್ಕ ಬಾಬುನಾ? ಬಿಟ್ಬಿಡ ರೆಡ್ಡಿ, ಬಿಟ್ಬಿಡು. ನನಗ್ ಮೋಸ ಮಾಡಿದ್ರೆ ಬಿಟ್ಬಿಡ್ತೀನ? ಹೆಂಗ್ ಕುಯ್ದಿದ್ದೀನಿ ಗೊತ್ತಾ ಆ ಪಿಂಪ್ ನನ್ನ ಮಗನ್ನ. ಲೈಫಲ್ಲಿ ಮೇಲೆ ಇಡಬಾರ್ದು. ನನ್ನ ಮಾತು ಕೇಳು ರೆಡ್ಡಿ, ದಯವಿಟ್ಟು ಹೊರಟೋಗು, ಇಲ್ಲಿಂದ ಹೊರಟೋಗು. ನನ್ನ ಗಂಡ ಬಂದ್ಬಿಡ್ತಾರೆ. ಬರ್ಲಿ ಬಿಡು, ಹೇಳ್ತೀನಿ ಅವನಿಗೆ ನೀನ್ ಯಾರು ಅಂತ. ಬೇಡ ರೆಡ್ಡಿ, ಹೊರಟೋಗು. ಹೋಗಲ್ಲ. ಏನ್ ಮಾಡ್ತೀಯ? ಅಯ್ಯೋ, ಅವ್ರು ಬಂದೇ ಬಿಟ್ರು. ದಯವಿಟ್ಟು ಇಲ್ಲಿಂದ ಹೊರಟೋಗು. ನಿನ್ ಕಾಲಕ್ಕೆ ಬೀಳ್ತೀನಿ, ನಿನ್ ದಮ್ಮ ಯಾತ್ತೀನಿ. ರೆಡ್ಡಿ, ಇಲ್ಲಿಂದ ಹೊರಟೋಗು ರೆಡ್ಡಿ. ಹೋಗಲ್ಲ. ಹೇ, ಯಾರು ನೀವೆಲ್ಲ? ಬಿಟ್ಬಿಡ ಕೇಳು ರೆಡ್ಡಿ. ರೆಡ್ಡಿ ಅವ್ರನ್ನ ಬಿಟ್ಬಿಡ ಕೇಳು. ಬಿಟ್ಬಿಡ ಕೇಳು ರೆಡ್ಡಿ. ಕೇಳು ರೆಡ್ಡಿ. ರೆಡ್ಡಿ ಅವ್ರನ್ನ ಹೊಡಿಬೇಡ ಅಂತ ಹೇಳು ರೆಡ್ಡಿ. ರೆಡ್ಡಿ, ರೆಡ್ಡಿ ಹೇಳು ರೆಡ್ಡಿ. ದಯವಿಟ್ಟು ಬಿಟ್ಬಿಡು. ಹೋಗು. ಈಗ ಹೊರಟು ಹೋಗು. ನೀನ್ ಹೇಳ್ದಾಗ ಬರ್ತೀನಿ. ಬರ್ತೀಯ? ಬಂದೇ ಬರ್ಬೇಕು. ಈಗೇನ್ ಮಾಡ್ತೀಯ? ಹೇಳು. ಆಗ್ಲೇ ಬಂದಿದ್ರೆ ಅಲ್ಲಿ, ಈಗ ಇಲ್ಲೇ.
ಹಲೋ ಕಮಲಾ, ಗಂಗಾ, ಏನೇ ಆಯ್ತು? ಪಾಪಣ್ಣ ನೋಡಿದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವರು ಕೆಲ್ಸಕ್ಕೆ ಬಂದಿದ್ದಾರಾ? ಹೂ ಕಣೆ, ಬಂದಿದ್ದಾರೆ. ಗಂಗಾ, ಅವರು ಒಂಥರ ಇದ್ದಾರೆ. ಯಾಕೆ ಏನಾದ್ರೂ ಪ್ರಾಬ್ಲಮ್ ಏನೇ? ಗಂಗಾ, ನನ್ನನ್ನು ಕ್ಷಮಿಸು ಗಂಗಾ. ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ದು ಈ ತಪ್ಪು ಮಾಡ್ತಾ ಇದ್ದೀನಿ. ಅವತ್ತು ಅವರೆಲ್ಲ ನಿನ್ನನ್ನು ಹಾಳು ಮಾಡುವಾಗ ನಾನು ಇದೇ ರೀತಿ ಸತ್ತ ಹೆಣದ ಥರ ಇದ್ದೆ. ನೀನು ನನ್ನನ್ನು ನಂಬಿ ಬಂದಿದ್ದೆ. ನಿನ್ನನ್ನು ನಾನು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಮುಂದೆ ಕೂಡ ಕಾಪಾಡ್ಕೊಳ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಅದಕ್ಕೆ ನಾನು ಸಾಯ್ತಾ ಇದ್ದೀನಿ. ನಾನು ನಿನ್ನಷ್ಟು ಒಳ್ಳೆಯವನಲ್ಲ ಗಂಗಾ. ಸಾಧ್ಯ ಆದರೆ ನನ್ನನ್ನು ಕ್ಷಮಿಸು. ಹಲೋ ಮೇಡಮ್, ಬಾಬಣ್ಣ ನಿಮ್ಮ ನಂಬರ್ ಕೊಟ್ಟರು. ಎಲ್ಲಿ ಬರಬೇಕು?